ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಅಮ್ಮನ ಮನೆಯಿಂದ ಬಂದ ಮೇಲೆ ಇಲ್ಲಿ ಮನೆಯಿಂದ ಇನ್ನೇನು ವ್ಲಾಗ್ ಮಾಡಿರಲಿಲ್ಲ. ಎಲ್ಲ ಒಂದು 15-16 ಡೇಸಿಂದು ಕ್ಲೀನಿಂಗು ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ಳೋದು, ಆರ್ಗನೈಸ್ ಮಾಡಿಟ್ಕೊಳ್ಳೋದೇ ಆಗ್ತಾಯಿತ್ತು. ಸೊ ವ್ಲಾಗ್ ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಗುರುವಾರ ಮಾರ್ನಿಂಗೇ ಬೇಗ ಎದ್ದು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೇನೆ. ಇವತ್ತು ಟಿಫನ್ಗೆ ಕಡುಬು ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಲು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಕಡುಬಿಗೆ ಅಕ್ಕಿ ಎಷ್ಟು ಚೇಂಜ್ ಆಗತ್ತೆ ಅಂದರೆ, ನನ್ನ ಕಾಲೇಜ್ ಡೇಸಲ್ಲಿ, ನಂದು ಸ್ಕೂಲ್ ಡೇಸಲ್ಲಿ ನನಗೆ ಕಡುಬು ಬಂದ್ರೆ ಆಗ್ತಿರ್ಲಿಲ್ಲ. ಅದು ಸ್ವಲ್ಪ ಈಸಿ ಮಾರ್ನಿಂಗ್ ಮಾಡ್ಕೊಳ್ಳೋಕ್ಕೆ, ಮತ್ತು ಫಿಲ್ಲಾಗಿರುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ರು. ಆದರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಈಗ ನಾನು ಸೇಮ್ ನಮ್ಮಮ್ಮನ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮಾಡಿದರೆ ನನ್ನ ಮಗಳು ಒಂದೆಲ್ಲ ತಿಂದುಬಿಟ್ರೆ ಫಿಲ್ಲಾಗಿರುತ್ತೆ, ಆಫ್ಟರ್ನೂನ್ ತನಕ ಫ್ರೂಟ್ಸಲ್ಲೇ ಮೇಂಟೈನ್ ಆಗುತ್ತೆ, ಮಧ್ಯ ಏನು ಬೇಡ. ಹಸ್ಬೆಂಡ್ಗೂ ಅಷ್ಟೇ ಆಫ್ಟರ್ನೂನ್ ತನಕ ಹೊಟ್ಟೆ ಫಿಲ್ಲಾಗಿರುತ್ತೆ ಅಂತೇಳಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ಹೇಗಲ್ಲ, ನಾವು ನಮ್ಮಮ್ಮನ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಚಟ್ನಿನ ಇಷ್ಟಪಟ್ಟು ತಿನ್ನಲ್ಲ ಇಲ್ಲಿ. ಸೊ ಅದಕ್ಕೆ ಬೆಳಗ್ಗೆನೇ ಸಾಂಬಾರು ಮಾಡ್ಕೊತಿದ್ದೀನಿ. ಮಾಡಿದರೆ ಗುರುವಾರ ಮತ್ತು ಶುಕ್ರವಾರ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಇದು ಗುರುವಾರ ಆಫ್ಟರ್ನೂನ್ಗೆ, ಗುರುವಾರ ನೈಟ್ಗೂ ಆಗುತ್ತೆ ಅಂತ ಮಾರ್ನಿಂಗ್ಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಆಮೇಲೆ ಆಫ್ಟರ್ನೂನ್ ಪೂಜೆ ಎಲ್ಲ ಇದ್ದರೆ ಹರಿಬರಿ ಆಗಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಂದೆಲ್ಲ ಸಾಂಬಾರು ಮತ್ತು ಪಲ್ಯ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬಿಂದನೇ ನೋಡಿ ಮಾಡಿರ್ತೀನಿ. ಯಾರೋ ಹೇಳಿಕೊಟ್ರು, ಯಾರಿಂದನೋ ಕಲಿತೆ ಅದೆಲ್ಲ ಏನಿಲ್ಲ. ನಾನು ಎಲ್ಲದನ್ನು ಯೂಟ್ಯೂಬ್ ನೋಡಿನೇ ಮಾಡ್ತಾಯಿರ್ತೀನಿ. ಕೆಲವೊಂದೊಂದು ಅಂದರೆ ಟ್ರೆಡಿಷ್ನಲ್ಸ್ ರೆಸಿಪಿ ಅಮ್ಮ ಅದು ಚೆನ್ನಾಗಿ ಮಾಡಿರ್ತಾರೆ, ಮಾಮಿ ಯಾವುದೋ ಚೆನ್ನಾಗಿ ಮಾಡಿರ್ತಾರೆ, ಅದನ್ನಷ್ಟೇ ಚೂಸ್ ಮಾಡಿ ಮಾಡಿರ್ತೀನಿ. ಮತ್ತೆಲ್ಲ ನಾನು ಯೂಟ್ಯೂಬ್ ನೋಡೇ ಮಾಡೋದು. 15-20 ಡೇಸ್ಗೆ ಅಮ್ಮನ ಮನೆಗೆ ತೊಗೊಂಡಿರೋ ಲಗೇಜ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ, ಅದನ್ನು ಅದೇ ಪ್ಲೇಸಲ್ಲಿಟ್ಟು ವಾಶ್ ಮಾಡೋದನ್ನೆಲ್ಲ ರಿಟರ್ನ್ ವಾಶ್ ಮಾಡಿ ಸೇರಿಸಿಡೋಕ್ಕೆ ನಂಗೆ 2 to 3 ಡೇಸ್ ತಗೋತು. ಸೊ ನಾನು ಏನೇನೋ ವ್ಲಾಗ್ನ ಶೂಟ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಮಾರ್ನಿಂಗು ಸಡನ್ನಾಗಿ ಎದ್ಮೇಲೆ ಟಿಫನ್ ಪ್ರಿಪೇರ್ ಮಾಡ್ತಾ ಇರೋದನ್ನೇ ಮಾಡೋಣ ಅಂತ ಮಾಡಿದೆ. ಈ ಸ್ಟೀಮರು ನಮ್ಮ ಅಕ್ಕ ಕೊಟ್ಟಿದ್ದು ನನಗೆ. ಅದು ಬಾಬುಗೆ ಅಂತ ಹೇಳಿ ವೆಜಿಟೇಬಲ್ ಸ್ಟೀಮ್ ಮಾಡೋಕ್ಕಂತೇಳಿ ತೊಗೊಂಡಿದ್ಲು. ನಂದು ಸ್ಟೀಮರು ಸಿಲ್ವರ್ದು ದೊಡ್ಡದಿತ್ತು ಇಲ್ಲಿರೋದು ಮನೆಯದು. ಸೊ ನನಗಿದನ್ನು ಅವಳು ಸಣ್ಣದಾಗಿ, ನಾವೇ ಇಬ್ಬರಿರೋದಲ್ಲ, ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ನಮ್ಮ 3 ಜನಕ್ಕೆ ಸರಿಯಾಗೈತೆ ಕಡುಬು ಮತ್ತು ಏನಾದರೂ ಮಾಡ್ಕೊಳ್ಳೋಕ್ಕೆ ವೆಜಿಟೇಬಲ್ ನನ್ನ ಮಗಳಿಗೆ ಸ್ಟೀಮ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅವಳು ಕೊಟ್ಟಿದ್ದು. ಇದನ್ನು ಅವಳು ಅಮೆಝಾನಲ್ಲಿ ತೊಗೊಂಡಿರೋದು. ಇಲ್ಲಿ ನಾನು ಸಿಂಪಲ್ಲಾಗಿ ಮಸಾಲ ರುಬ್ಬಿ ಹಾಕೋತಾ ಇದ್ದೀನಿ. ವೆಜಿಟೇಬಲ್ ಎಲ್ಲ ಬೆಂದಿತ್ತು, ಸೊ ಮಸಾಲೆನ ಸೇರಿಸ್ತಾ ಇದ್ದೀನಿ. ವೆಜಿಟೇಬಲ್ ಎಲ್ಲ ನಾನು ಪ್ರೀವಿಯಸ್ ನೈಟೇ ಹೆಚ್ಚಿಟ್ಬಿಟ್ಟಿದ್ದೆ. ಸೊ ನಂಗೆ ಮಾರ್ನಿಂಗ್ ಈಸಿ ಆಯಿತು. ಇನ್ನು ನನ್ನ ಮಗಳು ಎದ್ದಿರಲಿಲ್ಲ. ಸೊ ನಾನು ಅಡುಗೆ ಅಂದರೆ ಟಿಫನ್ನಿಗೆ ರೆಡಿ ಮಾಡ್ಕೋತಾನೆ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ನಮಗೆ ಇವತ್ತು ಸ್ವಲ್ಪ ಸಿಟಿಲಿ ಕೆಲಸ ಇತ್ತು. ಸೊ ಇವರು ಮಾರ್ನಿಂಗ್ ಲೇಟಾಗಿ ಹೊರಟಿದ್ರು ಸೈಟಿಗೆ. ಸೊ ನಮ್ಮನ್ನ ಸಿಟಿಗೆಲ್ಲ ಕರ್ಕೊಂಡೋಗಿ ಆಮೇಲೆ ನಮ್ಮದು ಇನ್ಲಾಸ್ ಮನೆಗೆ ಬಿಟ್ಟು ಹೋದ್ರು. ನನ್ನ ಮಗಳು ಬೆಳಗ್ಗೆನೇ ಸ್ಟಾರ್ಟ್ ಆಗಿತ್ತು. ಎದ್ದ ತಕ್ಷಣ ನಮ್ದು ಇದು ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಇವತ್ತು ಅಂತ. ಸಿಟಿಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬರೋದು ಅಂತ ಅಂದ್ಕೊಂಡಿದ್ದೆ ನಾನು. ಇವ್ರು ಹಾಗೆ ನಮ್ಮನ್ನ ಮನೆಗೆ ಬಿಟ್ಬಿಟ್ಟು ಸೈಟಿಗೆ ಹೋಗ್ತೀನಿ ಅಂದಿದ್ರು. ಆದರೆ ಇವಳು ಕೇಳಲೇ ಇಲ್ಲ. ಹೋಗಲೇಬೇಕಂತ ಹತ್ಲು ಅವ್ರ ಅಜ್ಜಿ ಮನೆಗೆ. ಸೊ ಅದಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ ಈಗ? ಮೇಲ್ಗಡೆ ಎಂತ ಇದೆ? ಗೀಸರ್ ಆನ್ ಮಾಡಕ? ಯಾರ ರೂಮ್ ಅಲ್ಲಿ ಇದೆ ಗೀಸರ್? ಅನ್ನ ರೂಮ್ ಯಾವುದು? ಲೈಟ್ ಹಾಕೋಣ ಬಾ.
ಅವಳು ಸ್ನಾನ ಆಗಿರಲಿಲ್ಲ, ಅಲ್ಲೇ ಸ್ನಾನ ಎಲ್ಲ ಮಾಡಿಸಿ ಊಟ ಎಲ್ಲ ಆಗಿ ಮಲ್ಕೊಂಡ್ಳು. ಮಾಮಿನೇ ಮಲಗಿಸಿದ್ರು, ಹೊರಗಡೆ ಸಿಟ್ಔಟಲ್ಲಿ ಜೋಲಿ ಕಟ್ಟಿದ್ರು, ಅಲ್ಲೇ ಮಲ್ಕೊಂಡ್ಬಿಟ್ಲು. ಬರೋ ವರ್ಷ ಒಂದು 3 ವರ್ಷ ಬೇಕಾ ಮಮ್ಮಿ ಮರ ಆಗಕ್ಕೆ? 3-4 ವರ್ಷ. ಇವ್ ಬರೋ ವರ್ಷನೇ ಬರ್ಬೋದು ಇವಳು ನೆಟ್ಟೆ. ವೆರಿ ಗುಡ್. ಹೋಗಿದೆ ಟೊಮೆಟೊ ಎಲ್ಲ ಒಂದು ಇಲ್ಲ. ಬಸ್ಲೆ ಟೊಮೆಟೊ ಅದು ಬದ್ನೆ. ಆ ಸೊಳ್ಳೆ ಇದೆ ಬಬ್ಲು. ಅವತ್ತು ನಾನು ಅಲ್ಲಿಂದ ಬಂದು ಇನ್ನೇನು ಶೂಟ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಮಧ್ಯಾಹ್ನ ಎಲ್ಲ ಸ್ನಾನ ಎಲ್ಲ ಮಾಡಿ ನನ್ನ ಮಗಳನ್ನ ಮಲಗಿಸಿ ನಾನಿಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಬಂದು ಬ್ರಷಸ್ ಎಲ್ಲ ತೊಳಿಲಿಕ್ಕಿತ್ತು. ಸ್ವಲ್ಪ ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು. ಎಲ್ಲದನ್ನು ಕ್ಲೆನ್ಸರ್ ಹಾಕಿ ಕ್ಲೆನ್ಸ್ ಮಾಡಿ ಇಲ್ಲಿ ಇಟ್ಕೋತಾ ಇದ್ದೆ. ಅದನ್ನೆಲ್ಲ ನೀಟ್ ಮಾಡಿಕೊಂಡು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಆಗಿತ್ತು. ಇವತ್ತು ಫ್ರೈಡೇ ಮಾರ್ನಿಂಗು ಪೂಜೆ ಮಾಡ್ಲಿಕ್ಕಾಗಿಲ್ಲ. ಈವ್ನಿಂಗ್ ಪೂಜೆ ಮಾಡೋಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಿದ್ದೆ. 3:30 ಆಗಿತ್ತು ಟೈಮು. ಸೊ ವೆದರ್ ಸ್ವಲ್ಪ ಮಳೆ ಬರಂಗಿತ್ತು. ಒಂದ್ಸಲ ಸಣ್ಣದಾಗಿ ಮಳೆ ಕೂಡ ಬಂತು. ಇನ್ನ ನನ್ನ ಮಗಳು ಮಲ್ಕೊಂಡಿದ್ಲು. ಸೊ ಒಂದ್ಸಲ ಟೀ ಮಾಡಿ ಕುಡ್ಬಿಡೋಣ ಅಂತ ಟೀ ಮಾಡಿಸ್ಕೊತಾ ಇದ್ದೀನಿ. ವೆದರ್ ಕೂಡ ಸ್ವಲ್ಪ ಮಳೆ ಬರೋ ಥರ ಇತ್ತಲ್ಲ, ಅದಕ್ಕೆ. ನನ್ನ ಮಗಳು ಹೇಳೋಕ್ಕಿಂತ ಮುಂಚೆ ಟೀ ಕುಡ್ದೆ ಸ್ವಲ್ಪ ಪೀಸ್ ಆಗಿ ಕಾಮ್ ಆಗಿ ಕುತ್ಕೊಂಡು ಕುಡಿಬೋದು. ಇಲ್ಲ ಅಂದ್ರೆ ಅವಳು ಎದ್ಲಂದ್ರೆ ಟೀ ಕೂಡ ಸ್ಟ್ರೆಸ್ಸಲ್ಲೇ ಕುಡಿಬೇಕು. ಅದಕ್ಕೆ ಇಲ್ಲಿ ಬಂದು ಬೇಗ ಬೇಗ ಟೀ ಮಾಡ್ಕೊತಿದ್ದೀನಿ. ಇನ್ನೇನು ಅವಳು ಇಲ್ಲ, ಟೈಮ್ ಆಯಿತು. 1:30ಗೆ ಮಲಗಿದ್ಲು. ಆಲ್ರೆಡಿ 3:30 ಆಯಿತು. 2 hours ಆಗಿದೆ. ಸೊ ಇವಾಗೇನು ಎದ್ದೇಳೋ ಟೈಮ್ ಆಯಿತು. ಅದಕ್ಕೆ ಹೇಳ್ಕೊಂಬ. 1 2 3 4 5 6 7 8 9. ಎಷ್ಟಿದೆ? ಎಷ್ಟು ಇಲ್ಲಿ ಎಷ್ಟು ಹೇಳ್ದೆ? 9. ಏ ಹಾಗೆ ಮಾರ್ನಿಂಗ್ ಪೂಜೆ ಮಾಡ್ಕೊಳಕ್ ಆಗಿರ್ಲಿಲ್ಲ ಅಂದಿದ್ದೆ. ಸೊ ಈವ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ. ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಡುಗೆ ಕೆಲಸ ಇತ್ತು. ಸೊ ನನ್ನ ಮಗಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಿಸಿ ಮತ್ತೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇಷ್ಟೇ. ಮತ್ತೆ ಇವತ್ತು ಇನ್ನೇನು ಶೂಟ್ ಮಾಡ್ಕೊಳಕ್ ಆಗಿಲ್ಲ. ತುಂಬಾ ಹೆಕ್ಟಿಕ್ ಡೇ ಆಗಿತ್ತು. ಮತ್ತೆ ತುಂಬಾ ಮಾರ್ನಿಂಗ್ ಇಂದ ನಾನ್ ಸ್ಟಾಪ್ ಮಾಡ್ಕೊತಾ ಇದ್ದೆ. ಸೊ ಒಂದು ಹೇರ್ ಸ್ಟೈಲ್ ಟ್ರಯಲ್ ಮಾಡಿ, ಅಂದ್ರೆ ವೀಕ್ಲಿ ಒಂದು 3 ಹೇರ್ ಸ್ಟೈಲ್ ನ್ಯೂ ಹೇರ್ ಸ್ಟೈಲ್ ಕಲಿತು ಅದನ್ನ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮಾಡ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.